ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 9 ಮಾರ್ಚ್ 2026. मुरली महावाक्यಗಳು. मीठे बच्चे, जैसे बाप का पाठ है सर्व का कल्याण करना, ऐसे बाप समान कल्याणकारी बनो, अपना और सर्व का कल्याण करो. ಮಧುರ ಮಕ್ಕಳೇ, ಹೇಗೆ ಬಾಬಾರವರ ಪಾತ್ರವಾಗಿದೆ ಸರ್ವರ ಕಲ್ಯಾಣ ಮಾಡುವುದು, ಈ ರೀತಿ ತಂದೆಯ ಸಮಾನ ಕಲ್ಯಾಣಕಾರಿಗಳು ಆಗ್ರಿ, ತಮ್ಮ ಹಾಗೂ ಸರ್ವರ ಕಲ್ಯಾಣವನ್ನ ಮಾಡ್ರಿ. ಡ್ರಾಮಾದ ಜೊತೆಗಿನ ಬಾಬಾರವರ ಪಾತ್ರದ ಕುರಿತಾಗಿ ಬಾಬಾ ಬಹಳ ಅತಿ ಸೂಕ್ಷ್ಮವಾದ ಗುಹ್ಯ ರಹಸ್ಯವನ್ನ ಪುನಃ ತಿಳಿಸ್ತಿದ್ದಾರೆ. ಬಾಬಾ ಹೇಗೆ ಬಾಬಾರವರ ಪಾತ್ರ ಕಲ್ಯಾಣಕಾರಿಯಾಗಿದೆ ಅಂದರೆ, ಪರಮಾತ್ಮ ಸತ್ಯಂ ಶಿವಂ ಸುಂದರಂ ನಿರಾಕಾರ ತಂದೆ ಅವರ ಒಂದು ಮೈಂಡ್ ಒಳಗೆ ಹೋಲ್ ನಾಟಕ ಇದೆ. ಪೂರಾ ಏನು ವಿಶ್ವ ನಾಟಕ ಇದೆ, ಅದರ ಮೇನ್ ಸ್ಟೋರಿ ಇದೆ. ಆ ಸ್ಟೋರಿಯಲ್ಲಿ ಬಾಬಾರವ್ರದ್ದು ಒಂದು ಪಾತ್ರ ಇದೆ. ಆ ಪಾತ್ರ ಏನಿದೆ ಅಂತಂದರೆ, ಏನು ಆ್ಯಕ್ಟಿಂಗ್ ಮಾಡಬೇಕು ಬಾಬಾ ಈ ವಿಶ್ವ ನಾಟಕದಲ್ಲಿ. ಯಾವಾಗ ಪರಮಾತ್ಮ ಸಾಕಾರ ದೇಹವನ್ನು ಧರಿಸಲಿ ಬರ್ತಾರೋ ಅವ್ರ ಪಾತ್ರ ಏನು, ಯಾವ ಒಂದು ಕ್ಯಾರೆಕ್ಟರ್ನ ಆ್ಯಕ್ಟಿಂಗ್ ಮಾಡ್ತಾರ ಅಂತಂದರೆ, ವಿಶ್ವವನ್ನು ಕಲ್ಯಾಣ ಮಾಡುವಂತಹ. ಸೇಮ್ ತಾವೂ ಸಹ ಮಕ್ಕಳು ವಿಶ್ವ ಕಲ್ಯಾಣ ಮಾಡುವಂತಹ ಸೇವೆನೇ ಮಾಡ್ರಿ, ಹೇಗೆ ತಂದೆ ಮಾಡ್ತಾ ಇದ್ದಾರೆ. ಅಂದರೆ ನಾವು 84 ಜನ್ಮಗಳಿಂದ ಪಾತ್ರ ಮಾಡ್ತಾನೆ ಬಂದೀವಿ. 63 ಜನ್ಮ ಪಾತ್ರದೊಳಗೆ ಗಿರಾವಟ್ಟಿತ್ತು. 21 ಜನ್ಮ ಪಾತ್ರದಲ್ಲಿ ಬಹಳಷ್ಟು ಸುಖ ಸಮೃದ್ಧಿಯ ಅನುಭವ ಮಾಡೋದಿತ್ತು. ಹಾಗೆ ಪಾತ್ರನೇ, ಅದರ ಪಾತ್ರದ ಜೊತೆಗೆ ಆತ್ಮನ ಮೂಲ ಸ್ಥಿತಿಯಿಂದ ದೂರ ಆಗೋದಿತ್ತು, ಶಕ್ತಿಯನ್ನು ಕಳ್ಕೊಳ್ಳುವಂಥದ್ದಿತ್ತು. ಅಂದರೆ ನಾವು ಪಾತ್ರ ಮಾಡಿದ್ವಿ, ಇಂಥ ಪಾತ್ರ ಮಾಡಿದ್ವಿ, ಆ ಪಾತ್ರದೊಳಗೆ ಮುಳುಗಿ ನಾವು ನಮ್ಮ ಶಕ್ತಿಗಳನ್ನು, ನಮ್ಮ ಸತ್ಯವನ್ನು ಮರೆತುಬಿಟ್ವಿ. ಆದರೆ ಈಗ ಶಿವ ಬಾಬಾರವ್ರದ್ದು ಪಾತ್ರನೇ ಇದೆ, ಆ್ಯಕ್ಟಿಂಗ್. ವಿಶ್ವ ಕಲ್ಯಾಣ ಮಾಡೋದೊಂದು ಬಾಬಾರವ್ರದ್ದು ಆ್ಯಕ್ಟಿಂಗ್ನಲ್ಲಿ ನೂಂದಿದೆ. ಅವರು ಪಾತ್ರನೂ ಮಾಡ್ತಾರ, ಅವ್ರು ಮಾಡುವ ಪಾತ್ರದಿಂದ ವಿಶ್ವ ಕಲ್ಯಾಣ ಆಗ್ತದೆ. ಅಂತಹ ಪಾತ್ರ ಭಲೆ ನಾವು ಕೂಡ ಆತ್ಮರು ಪಾತ್ರ ಅಭಿನಯ ಮಾಡ್ತೀವಿ. ಆದ್ರೆ ಈ ಜಗತ್ತು, ಈ ಸೃಷ್ಟಿ ನಾಟಕ ಮೇಲಿಂದ ಕೆಳಗಿಳಿತಾ ಬರ್ತದೆ. ಆದರೆ ಬಾಬಾ ಮಾಡುವಂತಹ ಪಾತ್ರದಿಂದ ಕಲ್ಯಾಣ ಆಗ್ತಾ ಹೋಗ್ತದೆ. ಇನ್ನು ಮುಂದೆ ಬಾಬನ ಜೊತೆಯಲ್ಲಿ ನೀವು ಬಾಬಾ ಮಾಡಿದಂತೆ ಪಾತ್ರ ಮಾಡ್ತಿರತ್ತಂದ್ರೆ ನಿಮ್ಮದು ಕಲ್ಯಾಣ ಆಗ್ತದ ಮತ್ತು ಸರ್ವರದು ಕಲ್ಯಾಣ ಆಗ್ತದ. ಅದಕ್ಕೆ ಬಾಬಾ ಹೇಳ್ತಾರೆ, ಇಲ್ಲಿವರೆಗೆ ಮಾಡಿದ ಪಾತ್ರದಲ್ಲಿ ದೇಹಭಾನದಲ್ಲಿ ಮುಳುಗುವಂಥದ್ದಿತ್ತು. ದೇಹಭಾನದಲ್ಲಿ ಮುಳುಗುವುದೇ ಡ್ರಾಮಾದಲ್ಲಿ ನೂಂದಿರೋದ್ರಿಂದ ಅದರಿಂದ ನಾವು ನಮ್ಮ ಮೂಲ ಆನಂದ, ಶಾಂತಿ, ಖುಷಿಯಿಂದ ದೂರ ಇದ್ವಿ. ಆದರೆ ಬಾಬಾ ಮಾಡುವ ಪಾತ್ರವನ್ನು ನಾವು ಮಾಡ್ಲಿಕ್ಕೆ ಶುರು ಮಾಡಿದ್ವಿ ಅಂದರೆ ವಿಶ್ವ ಕಲ್ಯಾಣ ಮಾಡೋದು, ಭಾಷಣ ಮಾಡೋದು ಅಥವಾ ತಪಸ್ಸನ್ನು ಮಾಡೋದು, ಇದೆಲ್ಲ ಪಾತ್ರದಲ್ಲಿ ಆ್ಯಕ್ಟಿಂಗ್ ಒಳಗೆ. ಆದರೆ ಆ್ಯಕ್ಟಿಂಗ್ನ ಜೊತೆಗೆ ಕಲ್ಯಾಣ ಇದೆ. ಯಾರೋ ಸಿನಿಮಾದಲ್ಲಿ ಸಾಧುವಾಗಿ ಆ್ಯಕ್ಟಿಂಗ್ ಮಾಡ್ತಾರೆ, ಆದರೆ ಸಾಧುವಾಗಿ ಆ್ಯಕ್ಟಿಂಗ್ ಮಾಡೋದ್ರಿಂದ ಅವ್ರದ್ದೇನು ಕಲ್ಯಾಣ ಆಗೋದಿಲ್ಲ. ಅವರಿಗೆ ಡೈರೆಕ್ಟರಿಂದ ಪೇಮೆಂಟ್ ಸಿಗ್ತದ. ಅವರು ಸಾಧುವಾಗಿ ಕಲ್ಯಾಣ ಮಾಡೋದ್ರಿಂದ ವಿಶ್ವದ ಕಲ್ಯಾಣವೂ ಆಗೋದಿಲ್ಲ, ಕೇವಲ ಆ್ಯಕ್ಟಿಂಗ್ ಮಾತ್ರ. ಆದರೆ ಬಾಬಾ ಅಂತಾರೆ, ಮಕ್ಕಳೇ ನೀವು ಇಲ್ಲಿ ಪಾತ್ರನೂ ಅಭಿನಯ ಮಾಡ್ತೀರಿ, ತಪಸ್ವಿ ಆಗಿರುವ, ವಿಶ್ವ ಕಲ್ಯಾಣ ಮಾಡುವ, ಸರ್ವಾತ್ಮರನ್ನು ಜಾಗೃತ ಮಾಡುವಂಥದ್ದು ಇದು ಆ್ಯಕ್ಟಿಂಗ್ ಒಳಗೆ. ಆದರೆ ಈ ಆ್ಯಕ್ಟಿಂಗ್ ಇಂಥದ್ದಿದೆಯಲ್ಲ, ಇದರಿಂದ ಸರ್ವರ ಕಲ್ಯಾಣ ಆಗ್ತದ, ತಮ್ಮದು ಕಲ್ಯಾಣ ಆಗ್ತದ. ಅಂದಮೇಲೆ ತಾವು ಇದೇ ಸೇವೆಯನ್ನು, ಇದೇ ಒಂದು ಪಾತ್ರವನ್ನು ಅಭಿನಯ ಮಾಡ್ರಿ. ಪ್ರಶ್ನೆ, बच्चों की किस एक विशेषता को देख बाप दादा बहुत खुश होते हैं. ಮಕ್ಕಳ ಯಾವ ಒಂದು ವಿಶೇಷತೆಯನ್ನು ನೋಡಿ ಬಾಪ್ ದಾದಾರವರು ಬಹಳಷ್ಟು ಖುಷಿಯಾಗ್ತಾರೆ. ಬಾಬಾ ಹೇಳ್ತಾರೆ, ಗರೀಬ್ ಬಚ್ಚೆ ಬಾಬಾ के यज्ञ में आटाना 1 रुपया भेज देते हैं. कहते हैं बाबा इसके बदले हमको महल देना. बाबा कहते बच्चे
ये 1 रुपया भी शिव बाबा के खजाने में जमा हो गया. ಬಾಬಾ ಹೇಳ್ತಾರೆ, ಬಡ ಮಕ್ಕಳ ಬಾಬಾರವರ ಯಜ್ಞದಲ್ಲಿ 8 ಕೂಡ ಅಥವಾ 1 ರೂಪಾಯಿನೂ ಕೂಡ ಕಳಿಸ್ತಾರೆ. ಕೆಲವೊಮ್ಮೆ ಯಾರ್ಯಾರ ಹತ್ರ ನಾಟಕದ ಪಾತ್ರದ ಅನುಸಾರ ಯಾರ ಹತ್ರ 1 ರೂಪಾಯಿ ಇದೆ, ಯಾರ ಹತ್ರ 8 ಇದೆ, ಯಾರ ಹತ್ರ 10 ರೂಪಾಯಿ ಇದೆ, ಯಾರ ಹತ್ರ ಕೋಟಿ ಇದೆ. ಇದು ಡ್ರಾಮಾ ಅನುಸಾರನೇ ಇದೆ. ಆದರೆ ಅದರೊಳಗಿಂದ ಯಾರು ಎಷ್ಟೆಷ್ಟು, ಯಾರ ಹತ್ರ 1 ರೂಪಾಯಿ ಇದೆ ಅವರು ಬಾಬಾಗೆ 8 ಕಳಿಸ್ತಿದ್ದಾರೆ, ಯಾರ ಹತ್ರ 2 ರೂಪಾಯಿ ಇದೆ ಅದರಲ್ಲಿ ಬಾಬಾಗವರು 1 ರೂಪಾಯಿ ಕಳಿಸ್ತಾ ಇದ್ದಾರೆ. ಆದರೆ ಬಾಬಾ ಹೇಳ್ತಾರೆ, ಇದ್ರ ಬದಲಾಗಿ ಬಾಬಾ ನಿಮಗೆ ಮೆಹಲ್ ಕೊಡ್ತಾರೆ. ಯಾಕಂದರೆ ಒಂದಕ್ಕೆ 1 ಪೈಸಾ ಒಂದು ವಸ್ತುವಿಗೆ ಪದಮ ರಿಟರ್ನ್ ಇದೆ. ಅಂದ ಮೇಲೆ ಬಾಬಾ ಹೇಳ್ತಾರೆ, ಮಕ್ಕಳೇ ನಿಮ್ಮ 1 ರೂಪಾಯಿ ಬಾಬಾನ ಯಜ್ಞದಲ್ಲಿ ಜಮಾ ಆಗಿದೆ. ತುಮಕು 21 ಜನ್ಮೋं के लिए महल मिल जाएंगे. ಸಂಗಮ ಯುಗದಲ್ಲಿ ಪ್ರೇಮದಿಂದ ತಮ್ಮ ಹತ್ರ ಇರುವಂತಹ ಏನು ಧನ ಕೊಟ್ಟಿದ್ದೀರಲ್ಲ, ಇದರಿಂದ ನಿಮ್ಗೆ 21 ಜನ್ಮ ಮೆಹಲ್ ಸಿಗ್ತದ. ಅಂದರೆ ಹೇಗೆ? ಇದು ಸುಧಾಮನ ಹಾಗೆ. ಬಾಬಾ ಹೇಳ್ತಾರೆ, सुदामा का मिसाल है ना, बिगर कौड़ी खर्चा तुम बच्चों को विश्व की बादशाही मिल जाती है. ಏನೂ ಕೌಡಿ ಖರ್ಚಿಲ್ಲದೆ ಮಕ್ಕಳೇ ನಿಮಗೆ ವಿಶ್ವದ ಬಾದಶಾಹಿ ಸಿಗ್ತದಲ್ಲ. ಸುಧಾಮನ ಹಾಗೆ ಅಂತ 1 ರೂಪಾಯಿ ಕಳಿಸಿದ್ರು ಕೂಡ ಬಾಬಾ ಮೆಹಲ್ ಕೊಡ್ತಾರಂದ್ರೆ ಏನರ್ಥ? ನಮ್ಮ ಹತ್ರ ಸಾಕಷ್ಟಿದೆ, ಡ್ರಾಮಾ ಅನುಸಾರ ಏನೆಲ್ಲ ಸಂಪತ್ತಿದೆ. ಬಾಬಾ ಹೇಳಿದಾರೆ 1 ರೂಪಾಯಿ ಕೊಟ್ಟರು ಜಮಾ ಆಗ್ತದ, ಮತ್ತದು 1 ರೂಪಾಯಿ ಬದಲಾಗಿ 21 ಜನ್ಮ ಮೆಹಲ್ ನಿಮ್ಗೆ ಸಿಗ್ತಾನೇ ಇರ್ತದ ಅಂತ ಹೇಳಿದ್ರ. ಅರ್ಥ ಹೀಗಲ್ಲ, 1 ರೂಪಾಯಿ ಕೊಟ್ಟರೆ ಮುಗೀತು ಅಂತ. ಸುಧಾಮನ ಹಾಗೆ ಅಂತ ಹೇಳ್ತಾರೆ ಬಾಬಾ. ಇದು ಮುಖ್ಯ ಗುಹ್ಯ ರಹಸ್ಯ. ಸುಧಾಮನ ಹಾಗೆ ಅರ್ಥಾರ್ಥ, ಸುಧಾಮನ ಹತ್ತಿರ ಆ ಮುಷ್ಟಿ ಅಕ್ಕಿ ಬಿಟ್ರೆ ಮತ್ತೊಂದು ಯಾವ ಪ್ರಾಪರ್ಟಿನೂ ಇಲ್ಲ ಅಂತ. ಅವ್ರ ಹತ್ರ ಇನ್ನೊಂದು ತಿನ್ಲಿಕ್ಕೆ ಇನ್ನೊಂದು ಕಾಳಿಲ್ಲ, ಉಡ್ಲಿಕ್ಕೆ ಇನ್ನೊಂದು ಬಟ್ಟೆ ಇಲ್ಲ. ಇರುವ ಮುಷ್ಟಿ ಅವಲಕ್ಕಿ ಅಕ್ಕಿ, ಆ ಮುಷ್ಟಿಯೊಳಗ 1 ಕಾಳು ತನಗಂತ ತೆಗಿಲಿಲ್ಲ, ತನ್ನ ಬಡ ಮಕ್ಕಳಿಗಂತ ತೆಗಿಲಿಲ್ಲ, ಇರುವುದನ್ನೇ ಅರ್ಪಣೆ ಮಾಡಿದ್ರು. ಇಲ್ಲಿ 1 ರೂಪಾಯಿ 2 ರೂಪಾಯಿ ಮಾತಿಲ್ಲ, ಇರುವುದು ನನ್ನ ಹತ್ರ ಟೋಟಲ್ಲೇ ಇರುವ 1 ರೂಪಾಯಿ ಇದೆ, ಅದನ್ನೇ ನಾನು ಪೂರ ಬಾಬಾ ಕೊಟ್ಬಿಟ್ರೆ ಅನ್ನಿಸ್ತದ 1 ರೂಪಾಯಿ ಅಂತ. ಅದು 1 ರೂಪಾಯಿ ಅಲ್ಲ, ಸಂಪೂರ್ಣ ಸಂಪತ್ತು. ಒಬ್ಬ ವ್ಯಕ್ತಿ ಹತ್ರ ಇರುವುದೇ 1 ರೂಪಾಯಿ ಅಂದ್ರೆ ಅವನು ಪೂರ ಸಂಪತ್ತೆಷ್ಟು? ಒಟ್ಟು ಸಂಪತ್ತು 1 ರೂಪಾಯಿ. ಈಗ ಬಾಬಾಗೆ ಎಷ್ಟು ಕೊಡ್ತಿದ್ದಾರ? 1 ರೂಪಾಯಿ. ಅಂದ್ರೆ ಏನು ಕೊಟ್ಟಂಗಾಯ್ತು? ಸರ್ವ ಸಂಪತ್ತು. ನನ್ನ ಹತ್ರ ಇರುವ ಸರ್ವಸ್ವವನ್ನೇ ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ. ಈ ಅರ್ಥದಲ್ಲಿ ಬಾಬಾ ಹೇಳ್ತಿದ್ದಾರೆ 1 ರೂಪಾಯಿ ಅಂತ. ಅಂದ್ರೆ ನನ್ನ ಹತ್ರ 10,000 ಇದೆ ಅಂತಂದ್ರೆ ನಾವು 1 ರೂಪಾಯಿ ಕೊಡ್ತೀನಿ ಅಂತಂದ್ರ ಅದು ಪದಮ ಜಮಾ ಅಲ್ಲ. 10,000 ಇದೆ, 10,000ಕ್ಕೆ 10,000 ಅಥವಾ 10,000ಕ್ಕೆ 5,000 ಕೊಡ್ತಾ ಇದ್ದೀನಿ ಅಂತಂದ್ರೆ ನಾನು ಅರ್ಧ ಸಂಪತ್ತನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಅದಕ್ಕೆ ಬಾಬಾ ಸ್ಪಷ್ಟ ಉದಾಹರಣೆ ಕೊಡ್ತಾರೆ. ಸುಧಾಮನ ಮಿಸಾಲ್, ಇರುವಂಥ ಏನು ನಂದು ಅನ್ಕೋತಾ ಇದೆ ಈ ವಿಶ್ವ ನಾಟಕದಲ್ಲಿ, ಅದನ್ನ ಯಾವಾಗ ಪರಮಾತ್ಮನಿಗೆ ಅರ್ಪಣೆ ಮಾಡ್ತೀನೋ ಅದು ಭಗವಂತನ ಯಜ್ಞದಲ್ಲಿ ಜಮಾ ಆಯಿತು. ಸುಧಾಮನ ಹಾಗೆ ಅಂತಾರೆ ಬಾಬಾ. ಅಂದಮೇಲೆ ಬಾಬಾ ಗರೀಬ್ ಬಚ್ಚೋं की इस विशेषता पर बहुत खुश होते हैं. ಬಡ ಮಕ್ಕಳ ಈ ವಿಶೇಷತೆಯ ಮೇಲೆ ಬಹಳ ಖುಷಿಯಾಗ್ತಾರೆ. ಯಾವ ವಿಶೇಷತೆಯ ಮೇಲೆ? ಬಡ ಮಕ್ಕಳು ಯಾರು ನಂದೇನೂ ಇಲ್ಲ, ಬಾಬಾ ಕೊಟ್ಟಿರುವುದನ್ನೇ ಬಾಬನ ಮಹಾನ್ ಕಾರ್ಯದಲ್ಲಿ ತೊಡಗಿಸ್ತಾ ಇದ್ದೀನಿ ಅಂತ ತಿಳ್ಕೊಂಡು ಇರುವುದೆಲ್ಲವನ್ನ ಕೊಟ್ಟು ಖಾಲಿ ಆಗ್ತಾರೆ. ಸಚ್ಮುಚ್ ನಂದು ಅನ್ನುವಂಥದ್ದು ಏನೂ ಇಲ್ಲ ಅನ್ನೋ ಹಾಗೆ ಗರೀಬ್ ಆಗ್ತಾರ, ಬಡವರಾಗ್ತಾರ. ಬಡವರು ಅಂತಂದ್ರೆ ಆಲ್ರೆಡಿ ಯಾರು ಡ್ರಾಮಾ ಅನುಸಾರ ಕಮ್ಮಿ ಧನ ಇದೆ, ಕಮ್ಮಿ ಸಂಪತ್ತಿದೆ, ಕಡಿಮೆ ಏನೆಲ್ಲ ಅನುಕೂಲತೆಗಳಿದಾವ ಅವ್ರು ಬಡವರಲ್ಲ. ಬಾಬಾ ಹೇಳೋ ಬಡತನ ಏನು ಅಂತಂದ್ರೆ ಏನೆಲ್ಲ ಗುಣ ಕಳ್ಕೊಂಡಿದ್ರು, ಶಕ್ತಿ ಕಳ್ಕೊಂಡಿದ್ರು, ಏನು ಸ್ಥೂಲವಾಗಿ ತಮ್ಮ ಹತ್ರ ಉಳಿದಿತ್ತೋ ಅದನ್ನೂ ಸಹ ಎಲ್ಲ ಬಾಬನ ಕಾರ್ಯದಲ್ಲಿ ಅರ್ಪಿಸಿ ಬಿಡ್ತಾರ. ನನಗೆ ಬೇಕು ಅಂತ ವಿಚಾರ ಮಾಡದೆ ಸುಧಾಮನ ಹಾಗೆ. ಅದಕ್ಕೆ ಹೇಳ್ತಾರ ಬಾಬಾ, ಇಂಥ ಬಡ ಮಕ್ಕಳ ವಿಶೇಷತೆ ಇದ್ಲ, ಎಲ್ಲವನ್ನ ತಂದೆಗೆ ಅರ್ಪಣೆ ಮಾಡೋದು ಅವ್ರಿಗೆ ಬಡವ್ರಂತಾರೆ. ಬಾಬಾ ಹೇಳ್ತಾರ,
ಈ ವಿಶೇಷತೆಯ ಪ್ರತಿಯಾಗಿ ಬಾಬಾರವರಿಗೆ ಬಹಳ ಖುಷಿ ಆಗ್ತದೆ. ಹೀಗಾಗಿ ಆ ಖುಷಿಯಿಂದ ಬಾಬಾ ಈ ಬಡ ಮಕ್ಕಳಿಗೆ ತಮ್ಮ ಎಲ್ಲವನ್ನ ಆಸ್ತಿಯನ್ನ ಮಕ್ಕಳಿಗೆ ಕೊಟ್ಬಿಡ್ತಾರೆ. धारनेಗಾಗಿ मुख्य सार ಮೊದಲನೇದು सदा अपार खुशी में रहने के लिए बेहद की नॉलेज बुद्धि में रखना. ಈ ವಿಶ್ವ ನಾಟಕದಲ್ಲಿ ನಾಟಕ ಮಾಡ್ತಾ ಮಾಡ್ತಾ ಗೊತ್ತಿಲ್ಲದಂತೆ ನಾವು ಈ ನಾಟಕದೊಳಗಿನ ಪ್ರತಿ ದೃಶ್ಯಗಳನ್ನ ನಿಜ ಅಂತ ಅನುಭವ ಮಾಡ್ತಾ ದುಃಖ ಅನುಭವ ಮಾಡ್ತೀವಿ. ಅದಕ್ಕೆ ಈ ದುಃಖ ಅನುಭವ ಆಗಬಾರ್ದಂದ್ರೆ ನಾಲೆಜನ್ನು ಬುದ್ಧಿಯಲ್ಲಿ ನೆನ್ಪಿಟ್ಕೊಡ್ರಿ. ಏನು, ನಾ ಆತ್ಮ ಇದ್ದೀನಿ, ಬಾಕಿ ಇದೆಲ್ಲವೂ ಪಾತ್ರದ ಕೆಲಸ ಇದೆ. ज्ञान रत्नों से अपनी झोली भरकर अपना और सर्व का कल्याण करना. ಜ್ಞಾನ ರತ್ನಗಳಿಂದ ತಮ್ಮ ಜೋಳಿಗೆಯನ್ನು ತುಂಬಿಕೊಂಡು ತಮ್ಮ ಹಾಗೂ ಸರ್ವರ ಕಲ್ಯಾಣವನ್ನ ಮಾಡ್ರಿ. ನಾಲೆಜ್ ಮೇ ಬಹುತ್ ಬಹುತ್ ಹುಷಾರ್ ಬನ್ನ ಹೇ. ಈ ಜ್ಞಾನದಲ್ಲಿ ಬಹಳಷ್ಟು ಬುದ್ಧಿವಂತರು ಹುಷಾರ್ ಆಗಬೇಕಾಗಿದೆ. सेकेंड पॉइंट, भविष्य 21 जन्मों के राज्य भाग्य का अधिकार लेने के लिए अपना बैगेज सब ट्रांसफर कर देना है. ಭವಿಷ್ಯ 21 ಜನ್ಮಗಳಿಗಾಗಿ ರಾಜ್ಯ ಭಾಗ್ಯವನ್ನು ಪಡಿಬೇಕು ಅಂತಂದ್ರೆ ತಮ್ಮ ಹತ್ರ ಏನೆಲ್ಲ ಬ್ಯಾಗೇಜ್ ಅಂದ್ರೆ ಈ ಶರೀರ, ನಂದು ಎನ್ನುವ ಈ ಶರೀರ, ನಂದು ಅನ್ನುವಂಥ ಸಂಪತ್ತು, ನಂದು ಎನ್ನುವಂಥ ಕಲಾ ವಿಶೇಷತೆ, ಏನೆಲ್ಲ ನಮ್ಮ ಹತ್ರ ಇರುವಂತಹ ನಂದು ಅನ್ನುವಂಥದ್ದು ಏನೇನು ಅದಕ್ಕೆಲ್ಲ ನಾವು ನಂದು ಅಂತಿದ್ವಿ, ಅದನ್ನೆಲ್ಲ ಬಾಬಾ ಹೇಳ್ತಾರೆ ಬ್ಯಾಗೇಜ್ ನಂದಂತ ಏನು ಇಟ್ಕೊಂಡು ಕುಂತೀರಿ ಅದೆಲ್ಲವನ್ನ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ರಿ. ಅಂದರೆ ನಾವು ಈ ಸದ್ದ ದೇಹ ಬಿಟ್ಟು ಹೋಗ್ತೀವಿ ಹೋದ್ರ ಅದೆಲ್ಲವೂ ಎಲ್ಲೋ ಹೋಗ್ಬಿಡ್ತದೆ. ಅದಕ್ಕೆ ಬಾಬಾ ಅಂತಾರ, ನೀವು ಶರೀರ ಬಿಟ್ಟು ಹೋಗೋಕ್ಕಿಂತ ಮೊದಲು ಬಾಬನ್ ಮಹಾನ್ ಕಾರ್ಯದಲ್ಲಿ ಅವನ್ನೆಲ್ಲ ತೊಡಗಿಸಿಬಿಡ್ರಿ. ಇದು ಟ್ರಾನ್ಸ್ಫರ್ ಆಗಿ ನಿಮಗೆ ವಾಪಸ್ 21 ಜನ್ಮ ಸದಾ ಆಸ್ತಿ ಸಿಗ್ತದೆ. इस चीची दुनिया से छुटकारा पाने की युक्ति रचनी है. ಈ ಚೀಚಿ ಜಗತ್ತಿನಿಂದ ಮುಕ್ತರಾಗುವಂತಹ ಯುಕ್ತಿಯನ್ನ ರಚಿಸ್ಕೊಡ್ರಿ ಅಂತಾರೆ ಬಾಬಾ. ಚೀಚಿ ಅಂತ ಯಾಕೆ ಹೇಳ್ತಾರೆ, ಇಲ್ಲಿ ಕನ್ಫ್ಯೂಷನ್ ಬಹಳ ಇದೆ. ಅಂದರೆ ಸ್ವಯಂ ನಾ ಏನಿದ್ದೀನಿ ಅಂತ ಏನಾದರೂ ಈ ಥರ ನಮಗೆ ಆಯ್ಕೆ ಮಾಡ್ಲಿಕ್ಕೆ ಕೊಟ್ಟರು ಅಂತಂದರೆ ಮೋಸ್ಟ್ಲಿ ನಾವು ನಮ್ಮ ಮದರ್ ಇದ್ದೀನಿ, ನಾವೊಬ್ಬ ಸಹೋದರಿ ಇದ್ದೀನಿ, ನಾವೊಬ್ಬ ಕನ್ಯಾ ಇದ್ದೀನಿ, ಅಥವಾ ನಾ ಡಾಕ್ಟರ್ ಇದ್ದೀನಿ, ಇಂಜಿನಿಯರ್ ಇದ್ದೀನಿ ಅನ್ನೋದು ಸೆಲೆಕ್ಟ್ ಮಾಡ್ಕೋತಾರೆ ಹೊರತಾಗಿ ನಾ ಆತ್ಮ ಇದ್ದೀನಿ ಅನ್ನುವಂಥ ಮೂಲ ಸತ್ಯ ಮರ್ತು ಬಿಟ್ಟಿದ್ದಾರೆ. ಅದಕ್ಕೆ ಇಲ್ಲಿ ಕನ್ಫ್ಯೂಷನ್ ಇದೆ. ಈ ಜಗತ್ತಿನಲ್ಲಿ ಬರೀ ಬಂಧನದ ಮೇಲೆ ಬಂಧನ ಇದೆ. ಈ ಜಗತ್ತಿನಲ್ಲಿ ಭ್ರಮೆ ಇದೆ, ಯಾವುದು ಖರೆ ಯಾವುದು ಸುಳ್ಳ ಅಂತ ತಿಳಿಲಾರ್ದಂಗೆ ಆಗ್ಬಿಟ್ಟಿದೆ. ಅದಕ್ಕೆ ಬಾಬಾ ಹೇಳ್ತಾರ, ಇದು ಬಹಳ ಚೀಚಿ ಜಗತ್ತು, ಇದರಿಂದ ಸದಾ ಮುಕ್ತರಾಗಿರುವಂಥ ಯುಕ್ತಿಯನ್ನ ತಾವು ರಚಿಸಬೇಕು. वरदान, एक बाबा के लव में लवलीन रहकर सदा चढ़ती कला का अनुभव करने वाले सफलता मूर्त भव. ಒಬ್ಬ ತಂದೆಯ ಲವ್ ಅಲ್ಲಿ ಲೀನ್ ಆಗಿರುವಂತಹ ಸದಾ ಏರುವ ಕಲೆಯ ಅನುಭವ ಮಾಡುವಂಥ ಸಫಲತಾ ಮೂರ್ತರು ಆಗ್ರಿ. सेवा व स्वयं की चढ़ती कला में सफलता का मुख्य आधार है. ಸೇವೆ ಮತ್ತು ಸ್ವಯಂನ ಏರುವ ಕಲೆಗೆ ಮುಖ್ಯ ಆಧಾರ ಆಗಿದೆ. ಏರುವ ಕಲೆ ಅಂದರೆ ಈಗ ನಾವು ಎಲ್ಲಿ ಸೇವೆ ಮಾಡಿವಿ ಅಲ್ಲಿ ಜನಸಂಖ್ಯೆ ಹೆಚ್ಚಾಗೋದು, ಯಾವ ಸೇವಾ ಕೇಂದ್ರ ಇದೆ ಅಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗೋದು, ಅಥವಾ ಸೇವೆಯಲ್ಲಿ ಸಾಧನಗಳ ಪ್ರಗತಿ ಆಗೋದು, ಇದು ಸಫಲತೆಯಲ್ಲ, ಇದು ಡ್ರಾಮಾ, ಇದೊಂದು ಆ್ಯಕ್ಟಿಂಗ್ ಮಾತ್ರ. ಸಫಲತೆ ಅರ್ಥಾತ್ ಏನೆಲ್ಲ ಮಾಡಿಯೂ ಸಹ, ಏನೆಲ್ಲ ಪರಿಸ್ಥಿತಿ ಕಂಡೂ ಸಹ ಇದೊಂದು ಕೇವಲ ನಾಟಕದೊಳಗಿನ ಲೀಲಾ, ನಾಟಕದೊಳಗಿನ ಇವು ದೃಶ್ಯಗಳು ಮಾತ್ರ ಅಂತ ಆ ಮಾತಿಗೆ ಏನು ಫುಲ್ ಸ್ಟಾಪ್ ಹಾಕಿಬಿಡ್ತೀವಿ. ಆ ಮಾತು ನನಗೆ ಹಿಂಸೆ ಮಾಡೋದಿಲ್ಲ ಒಳಗಡೆ, ಆ ಮಾತುಗಳು ಆ ದೃಶ್ಯಗಳು ಆ ಘಟನೆಗಳು ನನಗೆ ಒಳಗಡೆ ಪರೇಶಾನ್ ಮಾಡೋದಿಲ್ಲ. ಇದೊಂದು ನಾಟಕ ಅಂತಲೇ ಅನಿಸ್ತದ, ಸ್ಥಿತಿ ಸ್ಥಿರ ಆಗ್ತದತ್ತಂದ್ರೆ ಇದು ಸಫಲತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಸೇವೆಯಲ್ಲಿ ಮತ್ತು ಸ್ವಯಂನ ಸ್ಥಿತಿಯಲ್ಲಿ ಏರುವ ಕಲೆಯೊಳಗೆ ಸಫಲತೆ ಪಡಿಬೇಕಂದ್ರೆ ಮುಖ್ಯ ಆಧಾರ ಏನಾಗಿದೆ, ಏಕ್ ಬಾಬಾ ಸೆ ಅಟೂಟ್ ಪ್ಯಾರ್. ಒಬ್ಬ ಬಾಬಾನ ಜೊತೆಗೆ ಮುರಿಯಲಾರದ ಪ್ರೇಮ, ಅಷ್ಟೊಂದು ಅನನ್ಯ ಪ್ರೀತಿ. ಬಾಬಾ ಕೆ ಸಿವಾಯೇ ಅವ್ರ ಕುಚ್ ದಿಖಾಯಿ ನ ದೇ.
ಬಾಬಾ ಬಿಟ್ಟು ಬೇರೆ ಏನೂ ಕಾಣಬಾರ್ದು ಅಂತ. ಅವಾಗ್ಲೇ ಸ್ವಯಂನ ಏರುವ ಕಲೆಯ ಅನುಭವ ಆಗೋದಕ್ಕೆ ಸಾಧ್ಯವಿದೆ. ಬಾಬಾ ಬಿಟ್ಟರೆ ಏನೂ ಕಾಣಬಾರ್ದು ಅರ್ಥಾರ್ಥ ಏನು ಕಾಣ್ತಾ ಇದೆ? ಇದು ನಾಟಕ ಇದೆ, ನಾಟಕ ಇದೆ, ನಾಟಕದ ಸಾಮಗ್ರಿಗಳಿವೆ, ನಾಟಕದಲ್ಲಿ ಶರೀರದ ಸಂಬಂಧಗಳಿವೆ, ಇದೆಲ್ಲವೂ ನಾಟಕದಲ್ಲಿದೆ. ಹಂಗಾದ್ರೆ ನಾಟಕ ಕಾಣಿಸ್ತದತ್ತಂದ್ರ ಬಾಬನ ಮೇಲೆ ಅಂತಹ ಪ್ರೀತಿ ಇಲ್ಲ. ನಾಟಕ ಕಾಣಿಸೋದು ಅರ್ಥಾರ್ಥ ಇದೂ ನಿಜ ಅಂತ ಅನ್ನಿಸ್ತದತ್ತಂದ್ರ, ಯಾಕಂದರೆ ನಿಜ ಇರುವುದು ಯಾವುದು? ಸತ್ಯ ಇರುವುದು ಯಾವುದು? ಒಂದು ನಾ ನಿರಾಕಾರ ಆತ್ಮ, ಇನ್ನೊಂದು ನಿರಾಕಾರ ಶಿವ ಬಾಬಾ. तो संकल्प में भी बाबा, बोल में भी बाबा, कर्म में भी बाबा का साथ ಅಂದಮೇಲೆ ಸಂಕಲ್ಪದಲ್ಲೂ ಬರೀ ಬಾಬಾನೇ ಇರಬೇಕು. ಬಾಬಾ ಹೇಳ್ತಾರ ಮಾತಿನಲ್ಲೂ ಬಾಬಾ ಮತ್ತು ಕರ್ಮದಲ್ಲೂ ಬಾಬಾ ಜೊತೆಯನ್ನು ಮಾಡಿಕೊಡ್ರಿ. ऐसी लवलीन आत्मा एक शब्द भी बोलती है तो उसके स्नेह के बोल दूसरी आत्मा को भी स्नेह में बांध देते. ಈ ರೀತಿ ಸ್ನೇಹಿ ಆತ್ಮರು ಸದಾ ಬಾಬಾನನ್ನ ಜೊತೆ ಮಾಡಿಕೊಂಡು ಸ್ನೇಹದ ಒಂದು ಅನುಭವ ಮಾಡ್ತಾರೋ ಅವರು ಒಂದೊಂದು ಮಾತು ಕೂಡ ಇನ್ನೊಬ್ಬರನ್ನ ಸ್ನೇಹದಲ್ಲಿ ಬಂಧಿಸ್ತದೆ. ऐसी लवलीन आत्मा का एक बाबा शब्द ही जादू का काम करता है. ಬಾಬಾ ಬಿಟ್ಟರೆ ಮತ್ತೊಂದು ಕಾಣುವುದಿಲ್ಲ. ಬಾಬನ ಮೇಲೆ ಅಟೂಟ ಪ್ರೀತಿ ಇದೆ ಅಂದರೆ ಇಂತಹ ಬಾಬನ ಪ್ರೇಮದಲ್ಲಿ ಸಮಾವೇಶ ಆಗಿರುವಂತಹ ಮಕ್ಕಳು ಒಂದು ಶಬ್ದನೂ ಕೂಡ ಅದು ಜಾದೂ ಕೆಲಸ ಮಾಡ್ತದೆ. ರೂಹಾನಿ ಜಾದೂಗರ್ ಬಂಚಾತೆ, ಅವ್ರು ನಿಜವಾಗಿಯೂ ಆತ್ಮೀಯ ಜಾದೂಗರ್ ಆಗ್ಬಿಡ್ತಾರೆ. ಸ್ಲೋಗನ್ योगी तो आत्मा वह है जो अंतर्मुखी बन लाइट माइट रूप में स्थित रहता है. ಯೋಗಿ ಆತ್ಮರು ಯಾರು? ಯಾರು ಅಂತರ್ಮುಖಿಯಾಗಿ ಲೈಟ್ ಮೈಟ್ ಸ್ಥಿತಿಯಲ್ಲಿ ಸ್ಥಿತರಾಗಿರ್ತಾರೆ. ಆ ವ್ಯಕ್ತಿ ಶಾರೆ ನಿಶ್ಚಯದ ಫೌಂಡೇಶನನ್ನು ಗಟ್ಟಿ ಮಾಡಿಕೊಡ್ರಿ. ಸದಾ ನಿರ್ಭಯ ಮತ್ತು ನಿಶ್ಚಿಂತರು ಆಗಿರಿ. आपको जो भी ड्यूटी मिली हुई है, ತಮಗೆ ಯಾವುದೆಲ್ಲ ಡ್ಯೂಟಿ ಸಿಕ್ಕಿದೆ उसमें ಸದಾ ಎಕ್ಯುರೇಟ್ ರಹೋ. ಬಾಬಾ ಹೇಳ್ತಾರ ನಿಮಗೂ ಯಾವುದು ಡ್ಯೂಟಿ ಸಿಕ್ಕಿದೆ ಅದರಲ್ಲಿ ಏನಿರಿ ಸದಾ एक्युरेट इरे. जो ड्यूटी पर एक्युरेट रहता है उसको सभी ईमानदार या फेथफुल की नज़र से दिखते हैं. ಅಂಡರ್ಲೈನ್, ಇದೆಷ್ಟು ಜರೂರಿ ಇದೆ. ಬಾಬಾ ಹೇಳ್ತಾರೆ ನಿಮಗೇನು ಡ್ಯೂಟಿ ಸಿಕ್ಕಿದೆ ಅದನ್ನು ಎಕ್ಯುರೇಟ್ ಮಾಡ್ರಿ ಅಂದಾಗ ಎಕ್ಯುರೇಟ್ ಯಾರು ತಮ್ಮ ಕೆಲಸವನ್ನು ತಮ್ಮ ಕರ್ತವ್ಯವನ್ನು ನಿಭಾಯಿಸ್ತಾರೆ ಅವರೇ ಪ್ರಾಮಾಣಿಕ ಮತ್ತು ವಿಶ್ವಾಸಿ ಅಂತ ಹೇಳ್ತಾರೆ. ಈಗ ಯಾರಿಗೋ ಒಂದು ಪ್ರೋಗ್ರಾಮ್ ಇದೆ, ಅವರಿಗೆ ಬಾಬನ್ ಬ್ಯಾನರ್ ಕಟ್ಟು ಸೇವಾ ಕೊಟ್ಟಿದೆ, ಇನ್ನೊಬ್ಬರಿಗೆ ಝಂಡಾ ಕಟ್ಟುವಂಥದ್ದು ಸೇವಾ ಕೊಟ್ಟಿದೆ, ಅಥವಾ ಇನ್ನೊಬ್ಬರಿಗೆ ಪ್ಯಾಂಪ್ಲೆಂಟ್ ಹಂಚುವಂಥ ಸೇವೆಯನ್ನು ಒಪ್ಪಿಸಲಾಗಿದೆ. ಇದರಲ್ಲಿ ನಾನು ಹೋಗಿ ಒಂದು ಬೇರೆ ಏನೋ ಮಾಡ್ತೀನಿ, ಅಲ್ಲಿ ಯಾರೋ ರಂಗೋಲಿ ಹಾಕ್ತಿದ್ದಾರೆ ಅಲ್ಲಿ ರಂಗೋಲಿ ಹಾಕ್ತೀನಿ ಅಥವಾ ಏನೋ ಮಾಡ್ತೀನಿ ಅಂತಂದ್ರೆ ಏನಾಗ್ತದ? ನಾವು ಮಾಡುವಂಥ ಕರ್ತವ್ಯವನ್ನು ಹಾಗೆ ಉಳಿದು ಬಿಡ್ತದದು. ಯಾವ ಸಮಯದಲ್ಲಿ ಯಾವ ಕಾರ್ಯವನ್ನು ಪೂರ್ಣ ಮಾಡಬೇಕು ಅದನ್ನು ಮಾಡಲಿಲ್ಲ ಅಂತಂದ್ರೆ ಏನೂ ಆಗೋದಿಲ್ಲ. ಆದರೆ ಇಷ್ಟೇ ಬಾಬಾ ಹೇಳ್ತಾರ ಅವರು ವಿಶ್ವಾಸಿಕರಾಗೋದಿಲ್ಲ ಅಂತ, ಪ್ರಾಮಾಣಿಕ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಯಾಕೆ ಅಂದರೆ ಕೊಟ್ಟ ಕಾರ್ಯವನ್ನು ಎಕ್ಯುರೇಟಾಗಿ ನಿಭಾಯಿಸೋದಿಲ್ಲ. ಸೊ ಅದಕ್ಕೆ ಇನ್ನೊಬ್ಬರು ಯಾರು ಸೇವೆ ಕೊಟ್ಟಿದ್ದಾರಾ ಅಥವಾ ಆ ಸೇವೆಯನ್ನು ನೋಡ್ತಿದ್ದಾರಾ ಅವ್ರ ದೃಷ್ಟಿಯೊಳಗೆ ಇವ್ರು ಪ್ರಾಮಾಣಿಕರು ಅಂತ ಅನ್ನಿಸ್ಕೊಳ್ಳೋದಿಲ್ಲ. यहाँ भी जो एक्युरेट सेवा पर रहते हैं वही बाबा के फेथफुल है. ಯಾರಿಲ್ಲಿಯೂ ಕೂಡ ಎಕ್ಯುರೇಟ್ ಸೇವೆಯಲ್ಲಿ ನಿರತಿದ್ದಾರೆ ಅವರೇ ಬಾಬಾನ ಬಹಳ ವಿಶ್ವಾಸಿ ಮಕ್ಕಳು. ಅಂದರೆ ಬಾಬಾ ನಮ್ಗೆ ಕೊಟ್ಟಿರುವಂಥ ಡ್ಯೂಟಿ ಯಾವುದು ಅಂತಂದ್ರೆ ಸದಾ ಅಶರೀರಿಯಾಗ್ರಿ. ಬಾಬಾ ಕೊಟ್ಟಂಥ ದೃಷ್ಟಿ ಯಾವುದು ಅಂತಂದರೆ ಕರ್ತವ್ಯ ಯಾವುದು ಅಂತಂದರೆ ಅಶರೀರಿ ಸ್ಥಿತಿಯಲ್ಲಿದ್ದು ಎಲ್ಲರೊಳಗ ಆ ಅಶರೀರಿ ಸ್ವರೂಪವನ್ನು ನೋಡ್ರಿ. ಇದಕ್ಕೇನು ಮಾಡಬೇಕಾಗ್ತದ? ಬಾಬಾ ಹೇಳಿದಾರ ಒಳಗಿನ ಎಲ್ಲ ಇಚ್ಛೆಗಳನ್ನು ಸಮಾಪ್ತ ಮಾಡ್ರಿ ಅಂತ. ಆದ್ರೆ ಬಾಬಾ ಕೊಟ್ಟಂಥ ಡ್ಯೂಟಿ ಬಿಟ್ಬಿಡ್ತೀವಿ. ನಾ ಆತ್ಮ ಅನ್ನೋದನ್ನು ಮರಿತೀನಿ, ಎಲ್ಲರೊಳಗ ಆತ್ಮಸ್ವರೂಪವನ್ನು ಮರಿತೀವಿ. ಯಾವ ಇಚ್ಛೆ ಇದಾವ ಆ ಇಚ್ಛೆ ಅನುಸಾರ ನಾವು ನಡಿಲಿಕ್ಕೆ ಶುರು ಮಾಡ್ತೀವಿ. ಅದಕ್ಕೆ ಬಾಬಾ ಹೇಳ್ತಾರ ಇದರಿಂದ ಬಾಬನಿಗೆ ನಾವು ವಿಶ್ವಾಸಿಕರಾಗಲಿಕ್ಕೆ ಸಾಧ್ಯವಿಲ್ಲ. एक होता है बाबा में पूरा फेथ, दूसरा है बाबा के साथ सेवा में भी फेथफुल. ಒಂದಿದೆ
ಬಾಬನ ಜೊತೆಯಲ್ಲಿ ಪರಮಾತ್ಮನ ಪ್ರತಿಯಾಗಿ ವಿಶ್ವಾಸಿ. ಇನ್ನೊಂದಿದೆ, ಬಾಬಂದೇನು ಸೇವಾ ಇದೆ ಆ ಸೇವಾದಾಗೂ ವಿಶ್ವಾಸಿ. ಹಿಂಗಲ್ಲ, ನನ್ನ ಬಾಬನ ಮೇಲೆ ಬಹಳ ಪ್ರೀತಿ ಇದೆ, ನಾ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿನೂ ಇರ್ತೀನಿ, ಅದಕ್ಕೆ ನಾ ಬಾಬನ ಜೊತೆಯಲ್ಲಿ ಫೇತ್ಫುಲ್ ಇದ್ದೀನಿ ಅಂತ, ಅದು ಒಂದೇ ನಡೆಯೋದಿಲ್ಲ. ಬಾಬಾ ಯಾವ ಸೇವೆಯನ್ನು ಕೊಟ್ಟಿದ್ದಾರ, ಬಾಬಾ ಹೇಳ್ತಾರೆ, ಮೇರಾ एक बाबा के साथ फेथ, दूसरा बाबा के साथ ಸೇವಾ में भी ಫೇತ್ಫುಲ್. ಕೊಟ್ಟಿರುವ ಸೇವೆಯನ್ನ, ನಮಗೆ ಸಿಕ್ಕಿರುವ ಸೇವೆಯನ್ನ ನಾವು ಎಷ್ಟು ಎಕ್ಯುರೇಟ್ ಆಗಿ ಮಾಡ್ತೀವಿ, ಅವಾಗ್ಲೇನೆ ನಾವು ವಿಶ್ವಾಸಿ ಆಗಕ್ಕೆ ಸಾಧ್ಯ ಇದೆ. ಆಗ್ಲೇನೆ ಬಾಬಾ ಹೇಳ್ತಾರೆ, ನಿಜವಾದ ಆಶೀರ್ವಾದ ಸಿಗುವುದೇ ನಮಗೆ ಕೊಟ್ಟಿರುವಂಥ ಸೇವೆಯನ್ನ ಎಕ್ಯುರೇಟ್ ಆಗಿ ಮಾಡೋದ್ರಿಂದ. ಐಸಾ ಫೇತ್ಫುಲ್ ನಿಶ್ಚಯ ಬುದ್ಧಿ ಬಚ್ಚೆ ಸದಾ ವಿಜಯಿ और ನಿಶ್ಚಿಂತ रहते हैं. ಇದೇ ಬಹಳ ಮುಖ್ಯ, ಬಹಳ ಗುಹ್ಯವಾಗಿರುವ ರಹಸ್ಯ. ಯಾರು ಎಷ್ಟು ವಿಶ್ವಾಸಿ ಇರ್ತಾರ ಅವ್ರಿಗೆ ಬಹಳ ಆಶೀರ್ವಾದ ಪ್ರಾಪ್ತಿ ಆಗ್ತದೆ. ಅದಕ್ಕೆ ಅವ್ರು ಹೆಂಗಿರ್ತಾರಂತ, ನಿಶ್ಚಯ ಬುದ್ಧಿ ಮಕ್ಕಳು, ವಿಶ್ವಾಸಿ ಮಕ್ಕಳೇ ನಿಶ್ಚಯ ಬುದ್ಧಿಯವರಾಗಿರ್ತಾರೆ. ನಿಶ್ಚಯ ಬುದ್ಧಿಯವರಾಗಿರೋದ್ರಿಂದ ಅವರು ಸದಾ ವಿಜಯ ಆಗ್ತಾರೆ. ಅಂದರೆ ಮಾಯೆಯನ್ನು ಗುರುತಿಸುವಂತಹ, ಸತ್ಯವನ್ನು ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿ ಅವರಿಗಿರ್ತದ. ಅದಕ್ಕಾಗಿ ಅವರು ನಿಶ್ಚಿಂತಿರ್ತಾರೆ. ಯಾರು ಫೇತ್ಫುಲ್ ಇರುವುದಿಲ್ಲ, ಯಾರು ವಿಶ್ವಾಸದಿಂದ ಕೊಟ್ಟಂಥ ಕಾರ್ಯವನ್ನು ಆಜ್ಞಾಕಾರಿಯಾಗಿ ಮಾಡೋದಿಲ್ಲ, ಅವರು ನಿಶ್ಚಿಂತಿರಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಅವ್ರದ್ದೇ ಮನಸ್ಸು ತಿಂತಾ ಇರ್ತದ ಅಂತ. ಅಂದರೆ ತಮಗೆ ಕೊಟ್ಟ ಡ್ಯೂಟಿನೂ ನಿಭಾಯಿಸೋದಿಲ್ಲ, ಅನ್ಯರ ಜೊತೆಗೂ ಪೂರ್ಣ ಅವರು ಸಹಯೋಗಿ ಆಗಕ್ಕೆ ಆಗೋದಿಲ್ಲ. ಮತ್ತು ಯಾರಿಂದ ಡ್ಯೂಟಿ ತಗೊಂಡಿರ್ತಾರ ಅವ್ರದ್ದು ವಿಶ್ವಾಸಕ್ಕೆ ಪಾತ್ರನೂ ಆಗೋದಿಲ್ಲ, ಮತ್ತು ಆಶೀರ್ವಾದನೂ ಜಮಾ ಮಾಡ್ಕೊಳ್ಳೋದಿಲ್ಲ. ಹೀಗಾಗಿ ಸ್ಥಿತಿ ಒಳಗೆ ಅವ್ರ ನಿಶ್ಚಿಂತತೆ ಇರೋದಿಲ್ಲ. ಯಾಕಂದರೆ ಕರ್ತವ್ಯವನ್ನು ಕರೆಕ್ಟಾಗಿ ನಿಭಾಯಿಸದೇ ಇರೋದ್ರಿಂದ ಅವ್ರಿಗೆ ಸಿಗಬೇಕಾದ ಆಶೀರ್ವಾದ, ಸಿಗಬೇಕಾದಂಥ ರೆಸ್ಪೆಕ್ಟ್ ಸಿಗಲಿಲ್ಲ ಅಂತಂದ್ರೆ ಮನಸ್ಸು ತಿನ್ಬೋದು, ಮನಸ್ಸು ಅಲ್ದಾಡ್ಬೋದು, ಮನಸ್ಸಿಗೆ ಬೇಜಾರನೂ ಆಗ್ಬೋದು. ಹೀಗಾಗಿ ಅವರಿಗೆ ನಿಶ್ಚಿಂತ ಒಂದು ಸ್ಥಿತಿ ಇರುವುದಿಲ್ಲಂತಾರೆ ಬಾಬಾ. ಅದಕ್ಕಾಗಿ ವಿಶ್ವಾಸಿಕರು ಆಗ್ರಿ. ಓಂ ಶಾಂತಿ. ಇಂದಿನ ಮುರಳಿಯ ಮಹಾವಾಕ್ಯಗಳ ಅನುಭವ ಮಾಡೋಣ. ಬಾಬಾ ಬಡವರ ಬಂಧು, ಬಡವರ ಬಂಧು ಬಾಬಾ ಈ ಸೃಷ್ಟಿ ನಾಟಕದಲ್ಲಿ ವಿಶ್ವ ಕಲ್ಯಾಣ ಮಾಡುವಂತಹ ಸೇವೆಗೆ ಬಂದಿದ್ದಾರೆ. ಬಾಬಾರವರ ಪಾತ್ರ ವಿಶ್ವ ಕಲ್ಯಾಣ ಮಾಡೋದಾಗಿದೆ. ಹಾಗೆಯೇ ನಾನು ಆತ್ಮ ತಂದೆಯ ಸಮಾನ ವಿಶ್ವವನ್ನು ಕಲ್ಯಾಣ ಮಾಡುವಂತಹ ಸೇವೆಯಲ್ಲಿ ಅರ್ಪಿಸಿಕೊಂಡಿದ್ದೇನೆ. ಇದರಿಂದ ಈ ಸೇವೆಯು ನನ್ನನ್ನು ಸ್ವಯಂ ಕಲ್ಯಾಣ ಹಾಗೂ ಸ್ವಯಂನ ಜೊತೆಗೆ ಸರ್ವರ ಕಲ್ಯಾಣ ಮಾಡಿಸುವಂಥದ್ದಾಗಿದೆ. ಇಲ್ಲಿವರೆಗೆ ಮಾನವ ಜೀವನದಲ್ಲಿ ಸಿಕ್ಕಿರುವ ಎಲ್ಲ ಪಾತ್ರಗಳಿಂದ ನಾನು ನನ್ನ ಸತ್ಯದಿಂದ ದೂರ ಆಗ್ತಾ ದುಃಖದಲ್ಲಿ ಮುಳುಗುವಂಥದ್ದೇ ಇತ್ತು. ಆದ್ರೆ ಈ ಸಂಗಮ ಯುಗದಲ್ಲಿ ನನಗೆ ಸಿಕ್ಕಿರುವ ಪಾತ್ರ ವಿಶ್ವ ಕಲ್ಯಾಣ ಮಾಡುವಂಥದ್ದು. ಇದರಿಂದ ಆತ್ಮ ಉನ್ನತಿ ಮತ್ತು ಸರ್ವರ ಉನ್ನತಿಯು ಅಡಗಿದೆ. ವಿಶ್ವ ಕಲ್ಯಾಣಾರ್ಥಾರ್ಥ ಸದಾ ದೇಹಭಾನದಿಂದ ಪರೆ ಆತ್ಮಸ್ಥಿತಿಯಲ್ಲಿ ಸ್ಥಿತವಾಗಿ ಸರ್ವರಲ್ಲೂ ಆಸಕ್ತಿ ಸ್ವರೂಪವನ್ನು ಕಾಣುವುದು. ಓಂ ಶಾಂತಿ.